ಹಲೋ ಫ್ರೆಂಡ್ಸ್, ಹಾಯ್. ಇವತ್ತು B.Ed ಆನ್ಲೈನ್ ಆಪ್ಷನ್ ಎಂಟ್ರಿ ಬಿಟ್ಟಿದ್ದು. ಆನ್ಲೈನ್ ಆಪ್ಷನ್ ಎಂಟ್ರಿ ಹೆಂಗೆ ಮಾಡೋದಂತ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಈ ಥರ B.Ed ಆಪ್ಷನ್ ಎಂಟ್ರಿ 2024 ಅಂತ ಹೊಡೀರಿ. ಕೆಳಗಡೆ ಫಸ್ಟ್ ಇದು ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲಿ B.Ed ಅಂತ ಇದೆಯಲ್ಲ, ಕ್ಲಿಕ್ ಮಾಡಿ. ಈ ಥರ ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಮೇಲೆ ನೋಡ್ತಿರಲ್ಲ, 4ನೇ ಸುತ್ತಿನ ಸೀಟು ಹಂಚಿಕೆ ಪರಿಗಣಿಸಲು ಅಭ್ಯರ್ಥಿಗಳು 4ನೇ ಸುತ್ತನ್ನು ಆಯ್ಕೆ ಮಾಡಿಕೊಳ್ಳುವುದಾಗಿ ನಮೂದಿಸುವುದು ಕಡ್ಡಾಯವಾಗಿದೆ. ನೋಡ್ಕೊಂಡ್ರಲ್ಲ, ಕೆಳಗಡೆ ಇನ್ಸ್ಟ್ರಕ್ಷನ್ಸ್ ಆಫ್ ಕ್ಯಾಂಡಿಡೇಟ್ಸ್ ಅಂತ ಇದೆ. ಅಲ್ಲಿ ಆರ್ಟ್ಸ್ ಅಂದರೆ ಕಲಾ ವಿಭಾಗ ಓದಂಥ ವಿದ್ಯಾರ್ಥಿಗಳು ಎಷ್ಟು ಸೀಟ್ ಅದಾವೆ ಅಂತ ತೋರಿಸ್ತೈತಿ. ಈ ಕಡೆ ಸೈನ್ಸ್ ಅಂತ ಇದೆಯಲ್ಲ, ಅದು ಸೈನ್ಸ್ ವಿದ್ಯಾರ್ಥಿಗಳಿಗೆ, ಅಂದರೆ BSc ಆ ಥರ ತಗೊಂಡವರಿಗೆ. ಇಲ್ಲಿ ಲಾಗಿನ್ ಟು ಆಪ್ಷನ್ ಎಂಟ್ರಿ ಅಂತ ಇದೆ, 4th ರೌಂಡು. ಅದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಸೈಟ್ ಓಪನ್ ಆಗುತ್ತೆ. ನೀವು ಯೂಸರ್ ID ಪಾಸ್ವರ್ಡ್ ಏನು ಹಾಕ್ಕೊಂಡಿದ್ರಿ ಅದನ್ನು ಇಲ್ಲಿ ಹಾಕ್ಬಿಟ್ಟು ಲಾಗಿನ್ ಅಂತ ಪ್ರೆಸ್ ಮಾಡಿ. ಲಾಗಿನ್ ಅಂತ ಪ್ರೆಸ್ ಮಾಡಿದ್ಮೇಲೆ ನೆಕ್ಸ್ಟು ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ. ಈ ಥರ ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಮೇಲೆ ನಿಮ್ಮ ಹೆಸರು, ಇಲ್ಲಿ ನಾನು ಹೆಸರು ತೆಗೆದಿದ್ದೀನಿ, ಇಲ್ಲಿ ಆ ಹೆಸರು ನಿಮ್ಮ ವಿಳಾಸ ಕರೆಕ್ಟ್ ಐತಿಲ್ಲ ಅಂತ ನೋಡ್ಕೊಂಡು ಅಪ್ಡೇಟ್ ಸಕ್ಸಸ್ಫುಲ್ಲಿ ಅಂತ ಬರ್ತೈತಿ. ಅಂದರೆ ನೀವು ಆಪ್ಷನ್ ಎಂಟ್ರಿನ 4ನೇ ರೌಂಡ್ ಬಯಸ್ತೀರಾ ಅಂತ ಕೇಳ್ತೈತಿ. ಎಸ್ ಅಂತ ಕೊಟ್ಟರೆ ಓಕೆ, ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಲ್ರೆಡಿ ಮಾಡಿದರೆ ಕೆಳಗಡೆ ಡಿಲೀಟ್ ಆಲ್ ಅಂತ ಒತ್ತಿ, ಮತ್ತು ಎಲ್ಲ ಡಿಲೀಟ್ ಆಲ್ ಅಂತ ಹೋದ್ಮೇಲೆ ನೀವು ಯಾವ ಪ್ಲೇಸಸ್ ಬೇಕು, ಕಾಲೇಜು ಯಾವ, ಬೀದರ್ ಬೇಕಂದ್ರೆ ಬೀದರು, ಇಲ್ಲ ಅದೇ ಬೇಕು ನಮ್ಮ ಬಳ್ಳಾರಿನೇ ಹಾಕ್ಕೊಂತೀನಿ ಅಂತಂದರೆ ಬಳ್ಳಾರಿನೇ ಹಾಕ್ಕೊಳ್ಳಿ. 12 ಕಾಲೇಜು ಯಾವ ಸೀಟ್ ಖಾಲಿ ಇದೆಯೋ ಅವು ಎಲ್ಲ ಫಿಲಪ್ ಮಾಡಿಬಿಟ್ಟು ಎಂಟ್ರಿ ಸೀಟ್ ಯಾವಿದೆಯೋ ಅವನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ, ಆಮೇಲೆ ಇನ್ನು ಜಾಸ್ತಿ ಬೇಕಾದರೆ ನಿಮಗೆ ಕಾಲೇಜಸ್ಸು ಇಲ್ಲಿ ಆ್ಯಡ್ ಇನ್ಸ್ಟಿಟ್ಯೂಟ್ ಅಂತ ಇದೆಯಲ್ಲ, ಅದು ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಕೊಳ್ಳಿ.